ಇಲ್ಲಿ ನೋಡಿ, ಇಲ್ಲಿ ಏನು ನೋಡ್ತೀರಾ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ, ಇಲ್ಲಿ ಐಸ್ ಕ್ರೀಮ್ ತಗೋತೀರಾ, ಬಿಸಾಕ್ತೀರಾ. ಮತ್ತೆ ಇಲ್ಲಿ ಬಂತೀನಿ ಅಂದರೆ ವಾಟ್ರ್ ತಗೋತೀರಾ, ವಾಟ್ರ್ ತಗೊಂಡು ಏನು ಮಾಡ್ತೀರಾ, ಬಾಟ್ಲು ಬಿಸಾಕ್ತೀರಾ. ಈ ಥರನ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಯಾಕೆ ಅಂತಂದರೆ ಒಬ್ಬರು ಟೂರಿಸ್ಟ್ ಒಬ್ಬರು ಒಂದು ಕಡೆ ಬರ್ತಾರೆ ಅಂದರೆ ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡೋಬೇಕು. ಅದನ್ನು ಮೇಂಟೈನ್ ಮಾಡ್ಕೊಂಡು ನಾವು ಅದನ್ನು ಇದು ಮಾಡ್ಕೋಬೇಕು. ಇದು ಒಂದೇ ಅಂತಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆಗಳೆಲ್ಲ ಬಿಸಾಕಿದಿರಲ್ಲ, ಬಟ್ಟೆಗಳೆಲ್ಲ ಯಾರು ಇದು ಮಾಡ್ತಾರೆ ನೋಡಿ. ಇಲ್ಲಿ ತುಂಬ ಬಟ್ಟೆಗಳಿವೆ, ಕೆಳಗೆ ತೋರಿಸಿ ನೋಡಿ. ನಮಸ್ಕಾರ ಫ್ರೆಂಡು, ಇವತ್ತು ನಾವು ಇಲ್ಲಪ್ಪ ಬಂದಿದ್ದೀವಿ ಅಂದರೆ ಧನುಷ್ಕೋಡಿ ಕಣ್ರಿ. ಅದೇ ರಾಮೇಶ್ವರಂ ಇರೋ ಧನುಷ್ಕೋಡಿಗೆ ಬಂದಿದ್ದೀವಿ. ತುಂಬಾನೇ ಖುಷಿ ಆಗ್ತಿದೆ ನೋಡಿ. ಇಡೀ ಬಸ್ಸಲ್ಲಿ ಯಾರೂ ಇಲ್ಲ, ನಾವು 3 ಜನ ಮಾತ್ರ ಇರೋದು. ನಾವು 3 ಜನ ಬಸ್ನ ಬುಕ್ ಮಾಡ್ಕೊ ಹೋಗೋ ರೀತಿ ಕಾಣಿಸ್ತೆ. ಫುಲ್ಲು ಒಳ್ಳೆ ನೇಚರ್ ಅಂದ್ಕೊಳ್ಳಿ. ಕೇವಲ ನಿಮಗೆ ಬರೀ 30 ರೂಪಾಯಿಗೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ನೀವು ಆಟೋ ಹೋದ್ರೆ 500 ರೂಪಾಯಿ 1000 ರೂಪಾಯಿ ಕೇಳ್ತಾರೆ. ಅಮೌಂಟ್ ಸೇವ್ ಮಾಡ್ಬೋದು ನೀವು ಬಸ್ಸಲ್ಲಿ ಹೋದ್ರೆ. ಯಾಕೆಂದ್ರೆ ಬರೀ 30 ರೂಪಾಯಿ. ನೀವು ಮಾಮೂಲಿ ಪ್ರೈವೇಟ್ ಆಟೋಗಳಲ್ಲಿ ಹೋಗ್ತೀನಿ ಅಂದ್ರೆ 120 ರೂಪಾಯಿ 150 ರೂಪಾಯಿ ಕೇಳ್ತಾರೆ. ಬೆಸ್ಟ್ ನಿಮಗೆ ಸಜೆಷನ್ ಏನು ಹೇಳ್ತೀನಪ್ಪ ಅಂತಂದ್ರೆ, ಆದಷ್ಟು ಅಲ್ಲಿರೋ ತಮಿಳ್ನಾಡು ಗೌರ್ಮೆಂಟ್ ಬಸ್ನ ಯೂಸ್ ಮಾಡಿ ಅಂತ. ಇಲ್ಲಿ ನೋಡಿ, ಹೋಗ್ತಾ ದಾರಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವ್ಯೂ ಮಾತ್ರ ತುಂಬಾನೇ ಖುಷಿ ಆಗ್ತಿತ್ತು. ಮಾತ್ರ ಆ ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಇರುತ್ತೆ ಮಾತ್ರ ಈ ಟೈಮಲ್ಲಿ ನಾವು ಹೋಗಿರೋ. ಯಾಕೆಂದ್ರೆ ನಾವು ಹೋಗಿರೋ ಸಮ್ಮರ್ ಟೈಮಲ್ಲಿ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಹೋಗಿರೋ ಕಾರಣ ತುಂಬಾನೇ ಬಿಸಿಲು ಇರುತ್ತೆ. ನೋಡ್ತಾ ಇದ್ರಲ್ಲ ಯಾವ ಮಟ್ಟಕ್ಕೆ ಅಂತ. ಫುಲ್ಲು ವಾಟರ್, ಫುಲ್ಲು ಕ್ಲೀನ್ ಐತೆ. ಮಾತ್ರ ತುಂಬಾನೇ ಖುಷಿ ಆಗ್ತಿತ್ತು. ಮಾತ್ರ ಹೋಗ್ತಾ ಇದ್ದಂಗೆನೆ ವೈಬೇ ಬೇರೆನೆ. ಧನುಷ್ಕೋಡಿ ಇವರೆಲ್ಲ ಶ್ರೀಲಂಕಾ 18 ಕಿಲೋಮೀಟರ್ ಇದೆ ಅಂದ್ರೆ ಮಾತ್ರ ಸಖತ್ತಾಗಿ ಐತೆ. ನೋಡ್ತಾ ಇರ್ಬೋದು, ಫುಲ್ಲು ನೀರು ಹೆಂಗೆ ಕಾಣ್ತಿದೆ ಅಂದರೆ ಕೆಳಗಡೆ ಏನೇನೈತೆ ಎಲ್ಲ ಮೀನಾಗಿರ್ಬೋದು, ಕಲ್ಲಾಗಿರ್ಬೋದು, ನಿಮ್ಮದು ವಸ್ತು ಏನೇ ಬಿದ್ದೋದ್ರೂ ಕಾಣುತ್ತೆ. ಆ ಥರ ಇದೆ ನೋಡಿ. ಫುಲ್ಲು ಮಾತ್ರ ವಾಟ್ರ್ ಮಾತ್ರ ಫುಲ್ಲು ಕ್ಲೀನಾಗೈತೆ. ತುಂಬ ಸಖತ್ತಾಗೈತೆ ಮಾತ್ರ. ನೀರಲ್ಲಿ ಆಡೋಕ್ಕಾಗಲಿ ಏನಕ್ಕಾಗಲಿ ಆ ಥರ ತುಂಬ ಖುಷಿ ಆಗ್ತಿದೆ ಮಾತ್ರ. ಫಸ್ಟ್ ಟೈಮ್ ಬಂದಿದ್ದೀವಿ. ಬರೀ ರಾಮೇಶ್ವರಮಿಂದ ಇಲ್ಲಿಗೆ ಬರೀ 30 ರೂಪಾಯಿ ಮಾತ್ರ ಟಿಕೆಟ್ ಇರುತ್ತೆ, ಜಾಸ್ತಿ ಟಿಕೆಟ್ ಇರೋಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಬನ್ನಿ, ಒಂದ್ಸಲ ನೋಡಿ, ಚೆನ್ನಾಗಿದೆ. ತುಂಬ ಕಲರ್ ಮಾತ್ರ ಫುಲ್ಲು ಡಿಫ್ರೆನ್ಸ್ ಆಗಿದೆ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಕಾಣುತ್ತೆ. ಇನ್ನು ಮುಂದೆ ಇವತ್ತು ತೋರಿಸ್ತೀನಿ ಬನ್ನಿ. ವೆಹಿಕಲ್ಸ್ ಎಲ್ಲ ಅರ್ಧಕ್ಕೆ ಇಲ್ಲೇ ನಿಲ್ಲಿಸ್ಬಿಡು ಹೋಗ್ತಾ ಇರಬೇಕು. ಮುಂದಕ್ಕೆ ಬಿಡೋಲ್ಲ ವೆಹಿಕಲ್ಸು, ಯಾಕೆಂದರೆ ತುಂಬ ಟ್ರಾಫಿಕ್ ಇರುತ್ತೆ ಮುಂದ್ಗಡೆ. ಅಲ್ಲಿಗೆ ಹೋಗೋಷ್ಟು ನೆಟ್ಕೊಂಡೇ ಹೊಂಟೋಗ್ಬಿಡ್ಬೋದು, ಆ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ನೋಡ್ತೀರಾ ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ, ಇಲ್ಲಿ ಐಸ್ ಕ್ರೀಮ್ ತಗೋತೀರಾ, ಪೇಪರ್ ಬಿಸಾಕ್ತೀರಾ. ಮತ್ತು ಇಲ್ಲಿ ಬಂತೀನಿ ಅಂದರೆ ವಾಟ್ರ್ ತಗೋತೀರಾ, ವಾಟ್ರ್ ತಗೊಂಡು ಏನು ಮಾಡ್ತೀರಾ, ಬಾಟ್ಲು ಬಿಸಾಕ್ತೀರಾ. ಈ ಥರನ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಯಾಕೆ ಅಂತಂದರೆ ಒಬ್ಬರು ಟೂರಿಸ್ಟ್ ಒಬ್ಬರು ಒಂದು ಕಡೆ ಬರ್ತಾರೆ ಅಂದರೆ ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡೋಬೇಕು. ಅದನ್ನು ಮೇಂಟೈನ್ ಮಾಡ್ಕೊಂಡು ನಾವು ಅದನ್ನು ಇದು ಮಾಡ್ಕೋಬೇಕು. ಇದು ಒಂದೇ ಅಂತಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆಗಳೆಲ್ಲ ಬಿಸಾಕಿದಿರಲ್ಲ, ಬಟ್ಟೆಗಳೆಲ್ಲ ಯಾರು ಇದು ಮಾಡ್ತಾರೆ ನೋಡಿ. ಇಲ್ಲಿ ತುಂಬ ಬಟ್ಟೆಗಳಿವೆ, ಕೆಳಗೆ ತೋರಿಸಿ ನೋಡಿ. ಇಲ್ಲಿ ಬಟ್ಟೆಗಳೆಲ್ಲ ಬಿಸಾಕ್ಬಿಡು, ಈ ಥರ ಬಟ್ಟೆಗಳನ್ನೆಲ್ಲ ಬಿಸಾಕ್ಬಿಟ್ಟು ಹೋಗ್ತೀರಾ. ಇದನ್ನೆಲ್ಲ ಯಾರು ಎತ್ತು ಮಡಗ್ತಾರೆ ಹೇಳಿ? ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇವೆಲ್ಲ ನಾವೇ ನೋಡ್ಕೋಬೇಕು ಇವನ್ನೆಲ್ಲನೂ. ಇಲ್ಲಿ ನೋಡಿ, ವಾಟ್ರ್ ಬಾಟಲ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಆ ಜ್ಯೂಸ್ ಕುಡಿತೀರಾ, ಇಲ್ಲೇ ಎಸ್ಬಿಟ್ಟು ಹೋಗ್ತೀರಾ. ಸ್ವಲ್ಪ ಸಿವಿಕ್ ಸೆನ್ಸ್ ಅನ್ನೋದನ್ನ ಬೆಳೆಸ್ಕೋಬೇಕು ನಾವು. ಯಾಕೆ ಅಂತಂದರೆ ಇದರ ಒಳ್ಳೆ ನೇಚರ್ ಇದ್ದಾಗ ನಾವು ಈ ಕಾಪಾಡ್ಕೊಂಡು ಮುಂದಿನ ಜನ್ರೇಷನ್ ಕೊಡಬೇಕು. ಮುಂದಿನ ಜನ್ರೇಷನ್ ಕೊಡ್ತೀವಿ ಅಂತಂದರೆ ಅವರು ಖುಷಿ ಪಡ್ತಾರೆ. ಹಿಂದಿನ ಕಾಲದಲ್ಲಿ ಅವಾಗ ನಮಗೆಲ್ಲ ಹಿಂಗೆಲ್ಲ ಮಾಡಿಕೊಟ್ಟಿದ್ರೆ ಅಂತ ನಾವು ಎಲ್ಲ ಕಚಡ ಮಾಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೊಟ್ಟರೆ ಅವ್ರು ನಿಜವಾಗ್ಲೂ ಮುಂದೆ ಏನು ಮಾಡ್ತಾರೆ ಹೇಳಿ, ನೀವೇ ಹೇಳಿ.